ನಮಸ್ತೆ ವೀಕ್ಷಕರೇ. ಬಾಯಿ ಕಟ್ಟುವ ಮಂತ್ರ ಅಂಥೇಳಿ ಅಂದರೆ ನಿಮ್ಮದು ಯಾವುದೇ ರೀತಿ ಒಂದು ವ್ಯಾಜ್ಯಗಳಿರುತ್ತೆ, ಕೋರ್ಟಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು, ಕೋರ್ಟ್ ಕೇಸ್ಗಳಾಗಿರ್ಬೋದು. ಆನಂತರ ನಿಮ್ಮ ಶತ್ರುಗಳನ್ನು ಬಾಯಿ ಕಟ್ಟು ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಮುಖ್ಯ ಕೆಲಸಕ್ಕೆ ಹೋಗುವಾಗ, ನೀವು ಯಾವುದಾದ್ರೂ ಒಂದು ವ್ಯಾಜ್ಯ ತೀರ್ಮಾನಕ್ಕೆ ಹೋಗುವಾಗ ಸಭೆಯಲ್ಲಿ ನಿಮ್ಮಂತೆ ಆಗಲು ಎದುರಾಳಿಯು ಯಾವುದೇ ರೀತಿ ತಂತ್ರ ಮಂತ್ರಗಳು ಮಾಡ್ಕೊಂಬಂದರೂ ಕೂಡ ಯಾವುದೇ ತೊಂದರೆಯಿಂದ ಮುಕ್ತಿಯಾಗಿ ಎಲ್ಲದೂ ಕೂಡ ಬಾಯ್ಕಟ್ಟಾಗಿ ನಿಮ್ಮಂತೆ ಆಗ್ತಕ್ಕಂಥ ಬಂದಾಬಸ್ತ್ ಬಾಯ್ಕಟ್ಟು ಮಂತ್ರ ವೀಕ್ಷಕರೇ. ಏನಂದರೆ, ಮುನಿ ಮುನಿ ವಿಷ್ಣು ಮುನಿ ಜ್ಯೇಷ್ಠ ಮುನಿ ನಸು ನಲಿಯ ನಗು ಮುನಿಪ ಮುನಿವ 300 ಮನುಷ್ಯರ ಬಾಯಂ ಕಟ್ಟುವೆ, ಇನ್ನು ನುಡಿದ ಹೆಗ್ಗಡಿಯ ಬಾಯಂ ಕಟ್ಟಿದೆ, ಕೇಡ ನುಡಿದ ಮಂತ್ರಿಯ ಬಾಯಂ ಕಟ್ಟಿದೆ, ಎಡಬಲದಲ್ಲಿ ಕುಳಿತಿದ್ದ ಪ್ರಧಾನರು ಮುರ್ಚಿದ್ದ ಬಾಯಂ ತೆಗೆದರೆ 27 ಕೋಟಿ ಸಿದ್ಧರಾಣೆ, 34 ಕೋಟಿ ಮಹಾದೇವರ್ಗಳಾಣೆ, ಹರಿಬ್ರಹ್ಮಾದಿಗಳಾಣೆ, ಅಷ್ಟದಿಕ್ಪಾಲಕರಾಣೆ, ಸಿದ್ಧಿ ಕೋಟಿ ಸಿದ್ಧಿ ಯಂತ್ರ ಸಿದ್ಧ ಮಂತ್ರವನಿಗೆ ಸಿದ್ಧಿ ಆಗಲಿ ಓಂ ಗುರುಪ್ರಸಾದ. ಈ ಮಂತ್ರನ 1108 ಸಾರಿ ಗ್ರಹಣ ಕಾಲದಲ್ಲಿ, ಅಂದರೆ ಸೂರ್ಯಚಂದ್ರ ಗ್ರಹಣ ಕಾಲದಲ್ಲಿ, ಗುರುವಾರ ಪುಷ್ಯ ನಕ್ಷತ್ರ, ಭಾನುವಾರದ ಪುಷ್ಯ ನಕ್ಷತ್ರದಲ್ಲಿ ಅಮೃತ ಸಿದ್ಧಿ ಯೋಗವಿದ್ದಾಗ 1108 ಸಾರಿ ಈ ಮಂತ್ರನ ಸಿದ್ಧಿ ಮಾಡ್ಕೊಂಡು ಪ್ರಯೋಗ ಮಾಡುವಾಗ 108 ಸಾರಿ ಈ ಮಂತ್ರನ ಒಂದು 10 ಹರಡುಗಳನ್ನು, ಅಂದರೆ ನಿಮ್ಮ ಊರ ಆಚೆ ಇರತಕ್ಕಂಥ ಗರುಡುಗಂಬ ಅಥವಾ ಕರಗಲು ಅಂತ ಕರಿತೀವಿ, ಅಲ್ಲಿ ಇರತಕ್ಕಂಥ 10 ಹರಳುಗಳನ್ನು, ಕಲ್ಲಿನ ಹರಳುಗಳನ್ನು ಆರಿಸಿಕೊಂಡು ತೆಗೆದುಕೊಂಡು ಬಂದು 108 ಸಾರಿ ಈ ಮಂತ್ರವನ್ನು ಅಭಿಮಂತ್ರಿಸಿ ಆ ಹರಳುಗಳನ್ನು ಅಷ್ಟದಿಕ್ಪಾಲಕರಿಗೆ, ಅಂದರೆ ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರುಣ, ವಾಯುವ್ಯ, ಕುಬೇರ, ಈಶಾನ್ಯ, ಈ ಅಷ್ಟದಿಕ್ಪಾಲಕರಿಗೆ 8 ದಿಕ್ಕುಗಳಲ್ಲಿ 8 ಹರಳುಗಳನ್ನು ಎಸೆದು ಇನ್ನು 2 ಹರಳುಗಳನ್ನು ನಿಮ್ಮ ಜೋಬಲ್ಲಾಗಲಿ ಅಥವಾ ಪ್ಯಾಕೆಟಲ್ಲಾಗಲಿ ಟೊಪ್ಪಿಗೆ ಒಳಗಡೆ ಆಗಲಿ ಇಟ್ಟುಕೊಂಡು ಹೋಗುವುದರಿಂದ ನಿಮ್ಮ ಎಲ್ಲ ಸಕಲ ಕಾರ್ಯಗಳಲ್ಲೂ ಜಯ ಆಗ್ತಕ್ಕಂಥದ್ದು, ನಿಮ್ಮ ಶತ್ರು ಬಾಯ್ಕಟ್ಟಾಗ್ತಕ್ಕಂಥದ್ದು ವೀಕ್ಷಕರೇ. ಯಾವುದೇ ಒಂದು ಸಭೆಯಲ್ಲಿ ಹೋದರೆ ನಿಮ್ಮಂತನೇ ಆಗ್ತಕ್ಕಂಥದ್ದು, ಇದು ಧರ್ಮವಾಗಿರ್ತಕ್ಕಂಥದ್ದು ವೀಕ್ಷಕರೇ. ಅಧರ್ಮದಿಂದ ಮಾಡ್ತಕ್ಕಂಥ ಕೆಲಸಗಳಿಗೆ ಫಲ ಇರೋದಿಲ್ಲ. ಆನಂತರ ಯಾವುದೋ ಒಂದು ತೀರ್ಮಾನಕ್ಕೆ ಹೋಗ್ತೀರಾ, ಯಾವುದೋ ಒಂದು ಜಾಗ ಕೊಂಡಲಿಕ್ಕೆ, ಹೊಲ ಮನೆ ಖರೀದಿಗೆ, ಆ ಖರೀದಿಗೆ ಹೋಗುವಾಗ ಬೇರೆಯವರ ಮಾತುಗಳಿಂದ, ಹಚ್ಚಿಗೆ ಮಾತುಗಳಿಂದ ಕೆಟ್ಟು ಹೋಗ್ತಕ್ಕಂಥ ವ್ಯವಹಾರಗಳಿಗೂ ಕೂಡ ಇದನ್ನು ಮಾಡ್ಕೊಳ್ತಕ್ಕಂಥದ್ದು. ಆನಂತರ ನಿಮಗೆ ಕೊಟ್ಟಿರ್ತಕ್ಕಂಥ ದುಡ್ಡು ವಾಪಸ್ ಕೊಡ್ತಾ ಇರಲ್ಲ, ಸತಾಯಿಸ್ತಾ ಇರ್ತಾರೆ. ಅವರನ್ನು ಭೇಟಿ ಮಾಡಿ ದುಡ್ಡನ್ನು ಕೇಳಕ್ಕೆ ಹೋಗುವಾಗ ಈ ಮಂತ್ರ ಪ್ರಯೋಗ ಮಾಡ್ಕೊಂಡು ಈ ರೀತಿಯಾಗಿ ಹರಳನ್ನು ನಿಮ್ಮ ಜೊತೆ ಇಟ್ಕೊಂಡು ಹೋದ್ರೂ ಕೂಡ ಸಕ್ಸಸ್ ಆಗ್ತಕ್ಕಂಥದ್ದು. ಇದನ್ನು ಗುರುಪುಷ್ಯ ರವಿಪುಷ್ಯದಲ್ಲಿ ಗುರುವಾರ ಭಾನುವಾರ ದಿವಸ ಒಳ್ಳೆ ದಿವಸಗಳಲ್ಲಿ ಈ ಪ್ರಯೋಗನ ಮಾಡ್ಕೊಳ್ಳಿ ವೀಕ್ಷಕರೇ. ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ, ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಡ್ರೆ ಅದು ವರ್ಕ್ ಆಗೋದೂ ಇಲ್ಲ. ಧರ್ಮ ಆಗಿರ್ತಕ್ಕಂಥದ್ದು, ಧರ್ಮವಾಗಿದ್ದರೆ ಪಕ್ಕ ವರ್ಕ್ ಆಗ್ತಕ್ಕಂಥದ್ದು. ಆನಂತರ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಹೋಗಲಿ, ಒಂದು ಮುಖ್ಯ ವ್ಯಕ್ತಿಯನ್ನು ಭೇಟಿಯಾಗಲಿಕ್ಕೆ ಹೋದಾಗ ಅಲ್ಲಿ ಯಾವುದೇ ರೀತಿ ಬೇರೆಯವರಿಂದ ತೊಂದರೆ ಆಗದಂಗೆ ರಕ್ಷಣೆ ಆಗತಕ್ಕಂಥ ಬಾಯ್ಕಟ್ಟು ಮಂತ್ರ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಮತ್ತು ನಿಮಗೆ ಆಸಕ್ತಿ ಇರತಕ್ಕಂಥ ಸ್ನೇಹಿತರಿಗೆ ಈ ಮಂತ್ರನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.